ದುರ್ಯೋಧನ ಒಬ್ಬೊಬ್ಬರಾಗಿ ತನ್ನವರನ್ನು ಕಳ್ಕೊಳ್ತಾ ಬರ್ತಾನೆ. ಆತನ ಮನಸ್ಸಲ್ಲಿ ಏನು ಹೇಳ್ತಾ ಇರೋದು, ಅಯ್ಯೋ ನಾನು ಸೋಲ್ತಾ ಇದ್ದೀನಿ ಅಂತ ಅವನ ಮನಸ್ಸಲ್ಲಿ ಬರ್ತಾ ಇರುತ್ತೋ, ಅಥವಾ ಇಲ್ಲ ಇನ್ನು ಮುಂದಾದರೂ ನಾನು ಗೆಲ್ತೀನಿ ಅನ್ನುವಂಥ ಮನಸ್ಥಿತಿಲೇ ಇರ್ತಾನೋ ಅಂತ. ಕೆಲವರನ್ನ ಕಳ್ಕೊಂಡಾಗ ಅವ್ನು ತಲೆ ಕೆಡಿಸ್ಕೊಂಡಿರಲಿಲ್ಲ. ದುರ್ಯೋಧನನಿಗೆ ಬಹಳ ದೊಡ್ಡ ನಷ್ಟ ಆಗಿತ್ತು ಅಂತ ಅನ್ಸೋದಿಲ್ಲ. ಪಾಂಡವರನ್ನ ಕೊಲ್ಲೋದಕ್ಕಾಗೋದಿಲ್ಲ ಅಂತ ನಿರ್ಣಯಕ್ಕೆ ಬಂದವನು. ದ್ರೋಣರು ಕೇಳ್ತಾರೆ, ಒಂದು ವರ ಕೇಳು ಕೊಡ್ತೀನಿ ಅಂತ. 5 ಜನರಲ್ಲಿ 4 ಜನರನ್ನ ಕೊಂದು ಒಬ್ಬ ಉಳಿದ್ರು ಅವನು ನಮ್ಮನ್ನು ಉಳಿಸಲ್ಲ, ಅವನನ್ನು ಬಂಧಿಸಿ ಕೊಟ್ಟರೆ ನಮ್ಮ ದ್ಯೂತ ಆಡ್ತೀನಿ ಅಂತ ಅವನ ಜೊತೆಗೆ. ಈ ಕೊನೆಯ ಗದಾ ಯುದ್ಧದಲ್ಲಿ ಭೀಮನನ್ನು ಆಯ್ಕೆ ಮಾಡಿಕೊಳ್ಳುವವರೆಗೂ ಅವನಿಗೆ ಈ ರಾಜಿಯ ಅಂಶ ಇತ್ತು. ಈ ಯುಧಿಷ್ಠಿರ ಮತ್ತು ಅರ್ಜುನ ಇದ್ದಾರಲ್ಲ, ಯುದ್ಧದ ಹೊತ್ತಿನಲ್ಲಿ ಸಾಕಷ್ಟು ಸಲ ಮಾತಾಡ್ಕೋತಾರೆ ಅವರು, ನಾನು ಈ ಸಿಂಹಾಸನವನ್ನು ಏರಿಯೇ ಸಿದ್ಧ ಅಂತ. ಈ ಒಟ್ಟಾರೆ ಮ್ಯಾನೇಜ್ಮೆಂಟಿನ ಕ್ರೈಸಿಸ್ಸು ಮತ್ತು ಅದರ ಸೊಲ್ಯೂಷನ್ನು, ಅದಕ್ಕೆ ಬೇಕಾದಂಥ ಸಾಂದರ್ಭಿಕವಾದಂಥ ಪ್ರತಿಕ್ರಿಯೆಗಳು, ಇದನ್ನೆಲ್ಲ ನೋಡ್ತಾನೆ ದುರ್ಯೋಧನ ಒಬ್ಬೊಬ್ಬರಾಗಿ ತನ್ನವರನ್ನು ಕಳ್ಕೊಳ್ತಾ ಬರ್ತಾನೆ. ಕೊನೆಗೆ ಆತನೇ ಅಡಗಿ ಹೋಗಿ ಕುಳಿತುಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಬಂದುಬಿಡುತ್ತೆ ಯುದ್ಧ ಅನ್ನುವಂಥದ್ದು. ಸೊ ಆಗೆಲ್ಲ ಪ್ರತಿಯೊಬ್ಬರನ್ನು ಕಳ್ಕೊಂಡಾಗ ಆತನ ಮನಸ್ಸಲ್ಲಿ ಏನು ಹೇಳ್ತಾ ಇರೋದು, ಅಯ್ಯೋ ನಾನು ಸೋಲ್ತಾ ಇದ್ದೀನಿ ಅಂತ ಅವನ ಮನಸ್ಸಲ್ಲಿ ಬರ್ತಾ ಇರುತ್ತೋ, ಅಥವಾ ಇಲ್ಲ ಇನ್ನು ಮುಂದಾದರೂ ನಾನು ಗೆಲ್ತೀನಿ ಅನ್ನುವಂಥ ಮನಸ್ಥಿತಿಲೇ ಇರ್ತಾನೋ ಅಂತ. ಅವನು ಹೆಂಗೆ ಅಂದರೆ, ಈ ದುರ್ಯೋಧನನನ್ನು ನಾವು ಹಠಮಾರಿತನಕ್ಕೆ ನೋಡ್ತೀವಲ್ಲ, ಹಠ ಅಂತ ನೋಡ್ತೀವಲ್ಲ, ಛಲ ಅಂತ ನಾವು ಕನ್ನಡದಲ್ಲಿ ಬಳಸ್ಕೊಂಡಿದ್ದೀವಲ್ಲ, ಹಠಮಾರಿತನ ಅದು. ಅದು ಏನು ಅಂತ ಅಂದರೆ, ಎಲ್ಲರನ್ನ ಕಳ್ಕೊಳ್ತಾ ಹೋದಾಗ ಸೋಲ್ತಾ ಇದ್ದೀನಿ, ತನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅವನಲ್ಲಿ ಅನ್ನಿಸ್ತಾನೆ ಇತ್ತು. ಓಕೆ. ಕೆಲವರನ್ನ ಕಳ್ಕೊಂಡಾಗ ಅವನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಉದಾಹರಣೆಗೆ ಭೀಷ್ಮ ನಿವೃತ್ತನಾದಾಗ, ದ್ರೋಣರು ಅವರ ಮರಣ ಆದಾಗಲೂ ದುರ್ಯೋಧನನಿಗೆ ಬಹಳ ದೊಡ್ಡ ನಷ್ಟ ಆಗಿತ್ತು ಅಂತ ಅನ್ಸೋದಿಲ್ಲ. ಅವನು ಕರ್ಣನನ್ನು ನಂಬಿದ್ದ. ಕರ್ಣ ನನಗೆ ವಿಜಯ ತಂದು ಕೊಡ್ತಾನೆ ಅನ್ನೋದೇ ಅವನಿಗೆ ಗಟ್ಟಿಯಾಗಿತ್ತು. ಅಲ್ಲಿವರೆಗೆ ಅವನು ಬಹಳ ಇದಾಗಿಲ್ಲ, ವಿಚಲಿತನಾಗಿಲ್ಲ ದುರ್ಯೋಧನ. ಈಗ ಜಯದ್ರಥ ಸತ್ತ, ಜಯದ್ರಥನು ಮಹಾವೀರ ಅವ್ರ ಕಡೆಯಲ್ಲಿ. ಆಮೇಲೆ ನೀವು ಹೇಳಿದಾಗೆ ಪ್ರತಿದಿನ ಹೋಗ್ತಾ ಇದ್ದರು. ಅದರಲ್ಲೂ ಮುಖ್ಯವಾಗಿ ಅವನ ತಮ್ಮಂದಿರು ಒಬ್ಬರಾದ್ಮೇಲೆ ಒಬ್ಬರು ಸಾಯ್ತಾ ಇದ್ರಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಅಲ್ಲ. ಈ ಭೀಮ ಒಂದ್ಸಲ 10 ಜನನ, ಒಂದ್ಸಲ 15 ಜನನ ಹಿಂಗೆ ಕೊಲ್ತಾ ಇದ್ದ. ಅವನು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಿಕೊಂಡಂತೆಯೇ ಕಾಣಿಸೋದಿಲ್ಲ ದುರ್ಯೋಧನ. ಅವನಿಗೆ ಕರ್ಣನ ಮೇಲೊಂದು ಅಪಾರವಾದ ನಂಬಿಕೆ ಇತ್ತು, ಗೆಲ್ಲಿಸಿ ಕೊಡ್ತಾನೆ ಅಂತ. ಯಾವಾಗ ಕರ್ಣ ಸಂಹಾರ ಆಯಿತೋ ಅದರ ಅನಂತರ ದುರ್ಯೋಧನನಿಗೆ ಗೆಲುವಿನ ಇದು ಕಡಿಮೆ ಅಂತ ಅನ್ನಿಸ್ತಾ ಹೋಯಿತು. ಆದರೆ ಅವನಿಗೇನು ಅಂದರೆ, ಅವನು ಈ ಭೀಷ್ಮ ಶರಶಯ್ಯಗೆ ಹೋಗುವವರೆಗೂ ಅವನ ತಲೆಯಲ್ಲಿ ಒಂದು ಏನಿತ್ತಂದರೆ, ಪಾಂಡವರನ್ನು ಯುದ್ಧದಲ್ಲಿ ಸಂಹರಿಸಬೇಕು ಅಂತ ಇತ್ತು. ಸಂಹರಿಸ್ತಾರೆ ನಮ್ಮವರು ಅಂತ ಒಂದು ಭರವಸೆ ಇತ್ತು. ಭೀಷ್ಮ ಮಲಗಿದ ಮೇಲೆ ಅವನಿಗೊಂದು ಅನುಮಾನ ಬಂತು, ಪಾಂಡವರನ್ನು ಕೊಲ್ಲೋದಕ್ಕಾಗೋದಿಲ್ಲ ಅಂತ ನಿರ್ಣಯಕ್ಕೆ ಬಂದವನು. ಓಕೆ. ಹಾಗಾಗಿ ಅವನು ಯುದ್ಧ ತಂತ್ರವನ್ನು ಬದಲಾಯಿಸ್ತಾನೆ. 11ನೇ ದಿನ ಬೆಳಗ್ಗೆ ದ್ರೋಣರಿಗೆ ಪಟ್ಟಾಭಿಷೇಕ ಮಾಡಿದವನು, ಸೇನಾಧಿಪತ್ಯದ ಪಟ್ಟಾಭಿಷೇಕ ಮಾಡಿದವನು. ದ್ರೋಣರು ಕೇಳ್ತಾರೆ, ಒಂದು ವರ ಕೇಳು ಕೊಡ್ತೀನಿ ಅಂತ. ಅಂದರೆ ಪಟ್ಟಕ್ಕೆ ಏರಿಸಿದೆಯಲ್ಲ ನೀ ನನ್ನನ್ನು, ಯುದ್ಧ ಮಾಡಬೇಕು ಅನ್ನೋದೆಲ್ಲ ಸರಿ, ಆದರೆ ನಿನಗೆ ಆಗಲೇಬೇಕಾದದ್ದು ಅಂತ ಒಂದು ಮುಖ್ಯವಾದ ಅಂಶ ಇದ್ದರೆ ಅದನ್ನು ಹೇಳು ಅಂತ ಅರ್ಥ. ಅವನು ಹೇಳ್ತಾನೆ, ಯುಧಿಷ್ಠಿರನನ್ನು ಬಂಧಿಸಿಕೊಡಿ ಅಂತ. ದ್ರೋಣರು ಹೇಳ್ತಾರೆ, ಆಯಿತು ಯುಧಿಷ್ಠಿರನನ್ನು ಬಂಧಿಸ್ತೀನಿ, ಆದರೆ ನೀನು ಯುಧಿಷ್ಠಿರನನ್ನು ಸಂಹರಿಸಿ ಅಂತಲೇ ಕೇಳ್ಬೋದಾಗಿತ್ತಲ್ಲ, ಅಥವಾ ಅರ್ಜುನನನ್ನು ಕೊಂದುಕೊಡಿ ಅಂತ ಕೇಳ್ಬೋದಾಗಿತ್ತಲ್ಲ, ಭೀಮನನ್ನು ಕೊಂದುಕೊಡಿ ಅಂತ ಕೇಳ್ಬೋದಾಗಿತ್ತಲ್ಲ, ಇದೇನು ಬಂಧನ ಅಂತ ಕೇಳ್ತೀಯಲ್ಲ ಅಂತ. ಆಗ ಅವನು ಹೇಳ್ತಾನೆ, ಪಾಂಡವರಲ್ಲಿ 5 ಜನರಲ್ಲಿ 4 ಜನರನ್ನು ಕೊಂದು ಒಬ್ಬ ಉಳಿದ್ರು ಅವನು ನಮ್ಮನ್ನು ಉಳಿಸಲ್ಲ. ಇದು ದುರ್ಯೋಧನನ ಮಾತು. ಓಕೆ. ಅವನು ಬೇಕಾದ್ರೆ ಸಹದೇವ ಉಳ್ಕೊಂಡ್ಬಿಡ್ಲಿ, ಉಳಿದ 4 ಜನರನ್ನು ಸಂಹರಿಸಿ ಆಯಿತು, ಅವನು ಉಳ್ಕೊಂಡ್ರೂ ಸಹ ಅವನು ನಮ್ಮನ್ನು ಕೊಲ್ತಾನೆ, ಅದರಲ್ಲಿ ಸಂಶಯನೇ ಇಲ್ಲ. ಹಾಗಾಗಿ 5 ಜನ ಪಾಂಡವರನ್ನು ಕೊಲ್ಲೋದು ಅನ್ನೋದು ಸಾಧ್ಯ ಇಲ್ಲ. 2 3 ಕೊಲ್ಬೋದು, ಒಬ್ಬನ ಕೊಲ್ಬೋದು, 2 ಕೊಲ್ಬೋದು, 3 ಜನರು ಕೊಲ್ಬೋದು, ಮ್ಯಾಕ್ಸಿಮಮ್ 4 ಜನರು ಕೊಲ್ಬೋದು. 5 ಜನರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಉಳ್ಕೊಂಡ್ರೂ ಸಾಕು, ನಾವು ಮತ್ತೆ ಉಳಿಯಲ್ಲ. ಓಕೆ. ಅದಕ್ಕೆ ನೀವು ಬಂಧಿಸಿಕೊಡಿ. ಬಂಧಿಸಿಕೊಟ್ಟ ಮೇಲೆ ಏನು ಅಂತ ಕೇಳಿದರೆ ಹೇಳ್ತಾನೆ, ಅವನನ್ನು ಬಂಧಿಸಿಕೊಟ್ರೆ ನಾ ಮತ್ತೆ ದ್ಯೂತ ಆಡ್ತೀನಿ ಅಂತ ಅವನ ಜೊತೆಗೆ. ಓಕೆ. ಮತ್ತೆ ಈಗ ಹೆಂಗೆ ಗೊತ್ತಿದೆ, ಯುಧಿಷ್ಠಿರನ ದ್ಯೂತಕ್ಕೆ ಕರೆದ್ರೆ ಅವ್ನು ಇನ್ನು 10 ಸಲ ಕರೆದ್ರೂ ಬರಲೇಬೇಕು ಅವನು. ಓಕೆ. ಈಗ ಆಡ್ತೀನಿ, ಮತ್ತೆ ಅವನನ್ನು ಈಗ ಶಾಶ್ವತವಾಗಿ ಕಾಡಿ ಕಳಿಸ್ತೀನಿ ಅಂತ. ಈಗ ಸಾಕಲ್ಲ, ಒಂದೇ ಇದು ಏನಂದರೆ, ಯಾರು ಸೋಲ್ತಾರೋ ಅವರು
ಶಾಶ್ವತವಾಗಿ ಕಾಡಲ್ಲೇ ಇರಬೇಕು, 12 ವರ್ಷ ಇನ್ನೊಂದು ಏನಿಲ್ಲ, ಕಾಡಲ್ಲೇ ಇರಬೇಕು. ಅವ್ರು ಯಾವ ಕಾರಣಕ್ಕೂ ರಾಜರಾಗಬಾರ್ದು ಅಂತ ಒಂದು ನಿಯಮ ಇಟ್ಕೊಂಡು ಆಡಿದ್ರೆ ಸಾಕಲ್ವಾ. ಹೌದು. ಅಲ್ಲಿ ಕಳಿಸ್ತೀನಿ ನಾನು, ಅವರನ್ನು ಬಗ್ಗು ಬಡಿದು ಅವರ ಪಾಲಿನದ್ದು ನಾನೇ ಉಳಿಸ್ಕೊಳ್ಳೋದಕ್ಕಿರೋದು ಅದೊಂದೇ ದಾರಿ ಅಂತ ಹೇಳ್ತಾನೆ. ಅಂದರೆ ಅದರ ಅರ್ಥ ಆಗಲೂ ಅವನಿಗೆ ಈ ಯುದ್ಧ ಗೆಲ್ಲುವಿಕೆ ಅಂತ ಇದೆಯಲ್ಲ, ಅದರಲ್ಲ ಏನೂ ಅನುಮಾನ ಆಗಿಲ್ಲ. ಭೀಷ್ಮ ಮಲಗಿದಾನೆ ಅನ್ನುವ ದುಃಖನೇ ಆಗಿಲ್ಲ ಅಂತಲ್ಲ, ದುಃಖ ಆಗಿದೆ, ಆದರೆ ಅದರಿಂದ ಕಳೆದುಕೊಂಡೆ ಅಂತ ಅನಿಸಿಲ್ಲ ಅವನಿಗೆ. ಕರ್ಣನ ಹಂತದಲ್ಲಿ ಆಯಿತು ಅವನಿಗೆ. ಕರ್ಣನ ಮರಣದ ನಂತರ ಅಷ್ಟೊತ್ತಿಗೆ ಏನಾಗಿತ್ತು, ಅವನ ಸೇನೆಯಲ್ಲಿ ಯಾರೂ ಉಳಿಲಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು, ಯಾರೂ ಉಳಿಯಲಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಆದರೂ ಅವನು ಆ ಹೊತ್ತಿನಲ್ಲಿ ಕೂಡ ಅವನು ರಾಜಿ ಆಗ್ಬೋದಾಗಿತ್ತು. ಆ ಅವಕಾಶ ಕೊನೆಯ ಕ್ಷಣದವರೆಗಿತ್ತು ಅವನಿಗೆ. ಓಕೆ. ಅವನು ಒಂದು ರಾಜಿ ಪ್ರಸ್ತಾಪ ಕಳಿಸಿದ್ರೆ ಪಾಂಡವರು ಒಪ್ತಾ ಇದ್ರೆ. ಏನಂದ್ರೆ ಪಾಂಡವರ ಪಾಲಿನದ್ದು ಪಾಂಡವರಿಗೆ, ದುರ್ಯೋಧನನ ಪಾಲಿನದ್ದು ದುರ್ಯೋಧನನಿಗೆ ಅಂತ ಮೊದಲು ಏನು ಪಾಲಾಗಿತ್ತೋ ಮೊಟ್ಟ ಮೊದಲು ದ್ರೌಪದಿ ಸಂಹಾರ ಆದಮೇಲೆ ಅದೇ ಆಗ್ತಾ ಇತ್ತು. ಅಂದ್ರೆ ಅವನಿಗೇನು ನಷ್ಟ ಇರಲಿಲ್ಲ, ಅವನ ಭಾಗದ ಒಂದು ಅಂಶವನ್ನು ಅವ್ರು ಕೇಳ್ತಾ ಇರಲಿಲ್ಲ, ಅವ್ರು ಅದನ್ನು ಮಾತ್ರ ತಗೋತಾ ಇದ್ರು. ಈ ಒಂದು ಸಂಧಾನದ ಇದು ಕೊನೆಯವರೆಗೂ ಇತ್ತು ಅವನಿಗೆ. ಆದರೆ ಅವನಿಗೆ ಮಾತ್ರ ಅದು ಏನು ತಲೆ ಒಳಗೆ ಕೂತಿತ್ತೋ ಗೊತ್ತಿಲ್ಲ, ಅದಕ್ಕೆ ಅವನು ಹೋಗಲಿಲ್ಲ. ಹಾಗಂತ ಅದನ್ನು ನಾವು ಬಹಳ ದಿಟ್ಟತನ, ಸೋಲದ ಮನೋಭಾವ ಅಂತ ಹೇಳೋಕ್ಕಾಗಲ್ಲ. ಹಾಗೆ ದುರ್ಯೋಧನನನ್ನು ಅನಂತರ ಚಿತ್ರಿಸಿರೋದಿದೆ. ಓಕೆ. ಈಗ ನೀವು ಆರಂಭದಲ್ಲೊಂದು ಪ್ರಶ್ನಿಸಿದ್ರಲ್ಲ, ಹಳ್ಳಿಗಳಲ್ಲಿ ದುರ್ಯೋಧನನ ಪಾತ್ರಕ್ಕೆ ಮಹತ್ವ ಅಂತ. ನಮ್ಮಲ್ಲೂ ಯಕ್ಷಗಾನದಲ್ಲಿ ದುರ್ಯೋಧನನ ಪಾತ್ರಕ್ಕೆ ಮಹತ್ವ. ಗದಾಯುದ್ಧ ನಡೆದ್ರೆ ಅತ್ಯಂತ ದೊಡ್ಡ ಕಲಾವಿದ ದುರ್ಯೋಧನನ್ ಮಾಡ್ತಾ ಇರ್ತಾನೆ ಅಂತ. ಮಾಡಲೇಬೇಕು ಅಂತಲ್ಲ, ಆದರೆ ಖಳಪಾಯತ್ರಗಳನ್ನು ಹೆಚ್ಚಾಗಿ ತುಂಬಾ ವಿಜೃಂಭಿಸ್ತಾರೆ. ಅದಕ್ಕೆ ಬೇರೆ ದುರ್ಯೋಧನ ಇದ್ದಾನೆ, ಅದಕ್ಕೆ ಅವನು ಮಹಾಭಾರತದ ದುರ್ಯೋಧನ ಅಲ್ಲ. ಇಲ್ಲೆಲ್ಲ ಇಲ್ಲೇನಂದ್ರೆ ಒಂದು ಗತ್ತು, ಗೈರತ್ತು, ದರ್ಪ, ಒಂದು ಹಠ, ಇದು ಅದನ್ನು ತೋರಿಸೋದಕ್ಕೆ ತುಂಬಾ ಅವಕಾಶ ಇದೆ. ಆ ಅಭಿನಯ ಇದೆಯಲ್ಲ, ಅದು ಬೇರೆ ಪಾತ್ರಗಳಲ್ಲಿ ಸಿಗೋಲ್ಲ ಆ ಥರ. ಅಂದರೆ ಸೋಲುವ ಹೊತ್ತಿನಲ್ಲೂ ಸಾಯುವ ಹೊತ್ತಿನಲ್ಲೂ ವಿಜೃಂಭಿಸೋದಕ್ಕೆ ದುರ್ಯೋಧನನ ಪಾತ್ರದಲ್ಲಿ ಸಾಧ್ಯ ಇದೆ. ಹಾಗಾಗಿ ರಂಗ ಅಂತ ಬಂದಾಗ ರಂಗದಲ್ಲಿ ದುರ್ಯೋಧನನಿಗೆ ಇದು ಬಂದಿದೆ. ಇವನು ಸ್ವಲ್ಪ ಬೇರೆ ದುರ್ಯೋಧನ. ಮಹಾಭಾರತದ ದುರ್ಯೋಧನ ಹೀಗೇನೂ ಅಲ್ಲ, ಇಷ್ಟಲ್ಲ ಅವನು. ಆದರೆ ಅವನು ಈ ಕೊನೆಯ ಗದಾ ಯುದ್ಧದಲ್ಲಿ ಭೀಮನನ್ನು ಆಯ್ಕೆ ಮಾಡಿಕೊಳ್ಳುವವರೆಗೂ ಅವನಿಗೆ ಈ ರಾಜಿಯ ಅಂಶ ಇತ್ತು. ಆದರೆ ಅವನ ತಲೆಯಲ್ಲಿ ಕುಳಿತಿದ್ದು ಯಾವುದೋ ಒಂದು ತರಹದಲ್ಲಿ ನಾನು ಇದೆಲ್ಲವನ್ನು ಪಡ್ಕೋತೀನಿ, ಹಾಗಾಗಿ ರಾಜಿ ಆಗೋಲ್ಲ ಅಂತಿತ್ತು ಅವನಿಗೆ. ಅಂದರೆ ತಾನು ಬಾಗೋಲ್ಲ ಅಂತಲ್ಲ ಅಲ್ಲ, ಅವನು ಬಾಗೋದಕ್ಕೋ ಶರಣಾಗೋದಕ್ಕೋ ಅವನಿಗೆ ಏನೇನೂ ಸಮಸ್ಯೆ ಇಲ್ಲ. ಅದೆಲ್ಲ ಇದ್ದಿದ್ರೆ ಅಲ್ಲಿ ಹೋಗಿ ವನವಾಸದ ಹೊತ್ತಿನಲ್ಲಿ ಇವನು ಪಾಂಡವರ ಮರ್ಯಾದೆ ತೆಗಿತೀನಿ ಅಂತ ಹೋಗಿ ಗಂಧರ್ವರ ಕೈಲಿ ಸಿಕ್ಕಾಕೊಂಡಾಗ ಪಾಂಡವರೇ ಇವನನ್ನು ಬದುಕಿಸಿದ್ರಲ್ಲ, ಆಗೋಗಿದೆ ಅಲ್ಲಿ ಶರಣಾಗತನಾಗಿ. ಅಥವಾ ಅಲ್ಲಿ ಉತ್ತರ ಗೋಗ್ರಹಣದ ಹೊತ್ತಿನಲ್ಲಿ ಅಜ್ಞಾತವಾಸ ಮುಗಿತಾ ಇರುವಾಗ ಸೋತ್ಕೊಂಡ್ ಬಂದಾಗಿದೆಯಲ್ಲ, ಅವಾಗಲೂ ಮುಗಿದೋಗಿದೆ. ಅದಿಲ್ಲ ಅವನಿಗೆ. ತಾನು ಸೋಲೋದಿಲ್ಲ, ಬಾಗೋದಿಲ್ಲ ಅನ್ನೋನಲ್ಲ ದುರ್ಯೋಧನ. ಆ ತರಹದ ದುರ್ಯೋಧನ ನಮ್ಮ ಕಲಾ ಪ್ರಕಾರಗಳು ಸೃಷ್ಟಿಸಿಕೊಂಡಿದ್ದು. ಮಹಾಭಾರತ ದುರ್ಯೋಧನ ಅವನು ಎಲ್ಲಿ ಬೇಕಿದ್ರೂ ಬಾಗುತ್ತಾನೆ, ಎಲ್ಲಿ ಬೇಕಿದ್ರೂ ಬಗ್ಗುತ್ತಾನೆ. ಇಲ್ಲದೇ ಇದ್ರೆ ಕೃಷ್ಣನನ್ನು ಒಪ್ಪೋದಿಲ್ಲ ಅವನು. ದುರ್ಯೋಧನ ಕೃಷ್ಣನನ್ನು ಒಪ್ಪೋದಿಲ್ಲ. ಆದರೆ ಕೃಷ್ಣನ ಬಳಿಗೆ ಹೋಗಿ ಸಹಾಯ ಯಾಚಿಸಿದ ದುರ್ಯೋಧನ ಯಾರು ಆಗಿದ್ರೆ? ನಾವು ಹೊರಗಡೆ ಈಗ ಚಿತ್ರಣ ಕೊಡ್ತಾ ಇರುವ ಅಂದರೆ ಏನು ಮುರಿದೇನು ಆದರೆ ಬಾಗಲಾರೆ ಅಂತ ಹೇಳುವ ದುರ್ಯೋಧನ ಆಗಿದ್ರೆ ಅವನು ಕೃಷ್ಣನ ಬಳಿಗೆ ಹೋಗಬಾರ್ದು. ಯಾಕಂದ್ರೆ ಕೃಷ್ಣ ಹೇಗಿದ್ರೂ ಪಾಂಡವರ ಜೊತೆಗೆ ನಿರ್ಣಯ ಆಗಿದೆ. ಹೋಗುತ್ತಾನೆ, ಅಲ್ಲಿಗೆ ಹೋಗಿ ಸಹಾಯ ಯಾಚನೆ ಮಾಡ್ತಾನೆ, ತನಗೆ ಬೇಕಾದ ಸೇನೆ ತಗೊಂಬರ್ತಾನೆ. ಅದೇ ಕೃಷ್ಣ ಹಾಸ್ತಿನಪುರಕ್ಕೆ ಬಂದಾಗ ಅವನನ್ನು ಅವಮಾನಿಸ್ತಾನೆ, ಬಂಧಿಸ್ತೀನಿ ಅಂತ ಹೊರಡ್ತಾನೆ. ಅಂದ್ರೆ ಅರ್ಥ ಏನು ಅಂದರೆ, ಅವನ ಬಳಿಗೆ ಹೋಗಿ ಅವನ ಮನೆ ಬಾಗಿಲಿಗೆ ಹೋಗಿ ಅಪ್ಪ ನನಗೆ ಸಹಾಯ ಮಾಡಪ್ಪ ಅಂತ ಬೇಡೋದಕ್ಕೂ ಸಿದ್ಧ. ತನ್ನ ಮನೆ ಬಾಗಿಲಿಗೆ ಬಂದರೆ ನಿನ್ನ ಜೈಲಿಗೆ ಹಾಕ್ತೀನಿ ಅಂತ ಹೇಳೋದಕ್ಕೂ ಸಿದ್ಧ. ಇದು ದುರ್ಯೋಧನ. ಹಾಗಾಗಿ ಅವನು ಬಾಗೋದಿಲ್ಲ ಅಂತಲ್ಲ, ಇಲ್ಲ. ಆದರೆ ಅವನಿಗೆ ಕೊನೆ ಹಂತದಲ್ಲಿ ವರೆಗೂ ಅವನಿಗೆ ಅದು ಏನೋ ಒಂದು ತರವಳು ಕೂತಿತ್ತು, ತಾನು ಯುದ್ಧ ಗೆಲ್ತೀನಿ ಅಂತ, ರಾಜ್ಯ ತನ್ನ ಹತ್ರ ಉಳಿತೀನಿ ಅಂತ. ಅದರಲ್ಲೇ ಅವನು ಸುತ್ತುತ್ತಾ ಹೋದ. ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರ ಒಂದು ಮಾತಿದೆ, ಗೆದ್ದೆ ಗೆಲ್ಲುವು ಒಂದು ದಿನ ಅಂತ. ಅದು ಇಂಗ್ಲೀಷ್ನಲ್ಲಿ ಬರುತ್ತೆ, ಅದನ್ನು ನಾವು
ಎಲ್ಲ ಕಡೆನೂ ಈಗ ಅದು ಚಾಲ್ತಿಯಲ್ಲಿದೆ. ಸೊ ಆ ರೀತಿ ದುರ್ಯೋಧನನ ಮನಸ್ಸು ಇತ್ತು. ಆದರೆ ಅವನ ಅಂತಿಮ ದಿನಗಳು ಅಥವಾ ಅಂತಿಮ ಕ್ಷಣಗಳು ಅಂತ ಬಂದಾಗ ಆಗಲಾದರೂ ಅವನಿಗೆ ನಾನು ಏನು ತಪ್ಪು ಮಾಡಿದೆ, ಏನು ಮಾಡಬಾರ್ದಾಗಿತ್ತು ಅಂತ ಉಂಟಾ ಅಂತ ಆ ಭಾವಗಳು ಕೆಲವು ಸಲ ಬಂದಿದೆ ಅವನಿಗೆ. ಓಕೆ. ಆ ಭಾವಗಳು ಯುದ್ಧ ಶುರುವಾದ ಮೇಲೆ ತಾನು ರಾಜ್ಯಾಕಾಂಕ್ಷೆಯಿಂದಾಗಿ ಇಷ್ಟಕ್ಕೆಲ್ಲ ಕಾರಣನಾದೆ ಅನ್ನುವ ಮಾತನ್ನು ಯುದ್ಧದ ನಡುವೆ ಒಂದೆರಡು ಬಾರಿ ಆಡ್ತಾನೆ ಅವನು. ಕೊನೆ ಹಂತದಲ್ಲೂ ಅವನಿಗೆ ಅನಿಸಿತ್ತದು. ಅದು ಅನ್ನಿಸದೇ ಏನೂ ಹೋಗಲಿಲ್ಲ. ಈ ದುರ್ಯೋಧನ, ರಾವಣ ಇವರದ್ದೆಲ್ಲ ಇದೆಯಲ್ಲ, ಇವರೆಲ್ಲ ತಿಳುವಳಿಕೆ ಇಲ್ಲದೆ, ವಿವೇಕ ಇಲ್ಲದೆ ದುಷ್ಟತನ ಮಾಡಿದವರಲ್ಲ. ಓಕೆ. ಅಂದರೆ ಸರಿ ಯಾವುದು ಅಂತ ಗೊತ್ತಿಲ್ಲ, ಆಗ ತಪ್ಪು ಮಾಡಿದ್ದಾರೆ ಅನ್ನೋದು ಒಂದು. ಅವರಲ್ಲ ಇವರು. ಅಂದರೆ ನಾನು ಹೇಳ್ತಾ ಇರೋದು, ಈಗ ಪ್ರಬುದ್ಧತೆ ಅಪ್ರಬುದ್ಧತೆ ಅಂತ ಎರಡಿದೆ. ಅಪ್ರಬುದ್ಧರಲ್ಲ ಅವರು. ಅವರಿಗೆ ಇದಿಷ್ಟು ತಪ್ಪು ಅಂತ ಪಾಠ ಆಗಿದೆ. ಅವರೆಲ್ಲ ಗುರುಕುಲಗಳಲ್ಲಿ ಕಲ್ತ್ಕೊಂಡ್ಬಂದವ್ರೆ. ಗುರುಕುಲಗಳಲ್ಲಿ ಕಲ್ತ್ಕೊಂಡ್ಬಂದವರು ಅಂದ್ರೆ ಅರ್ಥ ಏನು? ವಿದ್ಯಾವಂತರು. ಮತ್ತೆ ಏನು ಅರ್ಧಕ್ಕೆ ವಿದ್ಯಾಭ್ಯಾಸ ಬಿಟ್ಟು ಓಡೋದವರು ಅಲ್ಲ, ಡ್ರಾಪ್ಔಟ್ಸು ಅಲ್ಲ, ಚೆನ್ನಾಗಿ ಅಧ್ಯಯನ ಮಾಡಿದವರು ತುದಿವರೆಗೆ. ಅಷ್ಟೇ ಅಲ್ಲದೆ ಅವರೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಅಂತಲೇ ಕರಿಬೇಕು ಅವರನ್ನು. ಈಗ ರಾವಣ ಇರಲಿ, ದುರ್ಯೋಧನ ಇರಲಿ, ಅಂದರೆ ಅವರು ಆ ಕಾಲದ ಅತ್ಯುತ್ಕೃಷ್ಟವಾದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಮಾಡಿ ಆ ಶಿಕ್ಷಣದ ಕೊನೆಯವರೆಗೂ ಕಲಿಬೇಕಾದಷ್ಟನ್ನೂ ಕಲಿತುಕೊಂಡು ಬಂದವರೇ ಅಂತ. ಹಾಗಾಗಿ ಅವರಿಗೆ ಅಪ್ರಬುದ್ಧತೆಯಾಗಲಿ ಅವಿವೇಕ ಆಗಲಿ ಖಂಡಿತವಾಗಿಯೂ ಇದ್ದಿದ್ದಲ್ಲ ಅಂತ. ಅದು ಈಗ ಈ ಸಾಕಷ್ಟು ತರಹದಲ್ಲಿ ಈ ನಮ್ಮಲ್ಲಿ ಇವುಗಳು ನಡೆಯುತ್ತಲ್ಲ, ಅಪರಾಧ ನಡೆಯುತ್ತಲ್ಲ. ಈ ಅಪರಾಧಗಳಲ್ಲಿ ಒಂದು ರೌಡಿಸಮ್ಮು, ಗುಂಪು ಕಟ್ಕೊಳ್ಳೋದು, ಕೊಲ್ಲೋದು, ಈಗ ಭೀಮಾ ತೀರದಲ್ಲೆಲ್ಲ ನಡೀತಾ ಇರತ್ತಲ್ಲ. ಅಂದರೆ ಅವ್ರಿಗೆ ಕೊಲ್ಲಬಾರದು, ಕೊಂದ್ರೆ ಸತ್ತೋಗ್ತಾನೆ, ಕೊಂದರೆ ತಾನು ಸಿಕ್ಕಾಕೊಂಡ್ರೆ ಜೈಲಿಗೆ ಹೋಗ್ತೀನಿ ಅನ್ನೋಷ್ಟೆಲ್ಲ ಇವ್ರು ಯೋಚನೆ ಮಾಡ್ತಾರಾ ಇಲ್ವಾ ಅಂತಲೇ ಗೊತ್ತಾಗಲ್ಲ ಅವರು. ಅವ್ರು ಯಾರು ಗುಟ್ಟಾಗೆಲ್ಲ ಏನೂ ಮಾಡ್ಕೊಳ್ಳಲ್ಲ, ಗುಂಪು ಕಟ್ಕೊಂಡು ಹೋಗ್ಕೊಂಡು ನೇರ ಮಾಡ್ಕೊಳ್ತಾರೆ. ಮತ್ತು ಅವ್ನು ಜೈಲಿಗೆ ಹೋಗಿದ್ದು ಕಣ್ಣಿಗೂ ಕಂಡಿರುತ್ತೆ. ಅಂದರೆ ಇಲ್ಲಿ ಏನು ಕಾಣಿಸುತ್ತೆ ಅವರಲ್ಲಿ ಅಂದರೆ ಅಪ್ರಬುದ್ಧತೆ ಅಂತಲೇ ಹೇಳ್ಬೇಕು ಅದನ್ನು. ಇವರುಗಳು ಅಂತ ಅಪ್ರಬುದ್ಧ ಅಪರಾಧಿಗಳಲ್ಲ ಇವರು. ಇವ್ರಿಗೆ ಪ್ರಬುದ್ಧತೆ ಯಾವುದು ಅಂತ ಗೊತ್ತಿದೆ. ಗೊತ್ತಿದ್ದು ಮಾಡೋದಿದೆಯಲ್ಲ, ಇದೊಂದು ಬೇರೆಯದ್ದೇ ಇದು. ಹಾಗಾಗಿ ಈ ಅನಿಸಿಕೆ ಅನ್ನೋದಿದೆಯಲ್ಲ, ತಾನು ರಾಜ್ಯಾಕಾಂಕ್ಷೆಯನ್ನು, ರಾಜ್ಯವನ್ನು ಅತಿಯಾಗಿ ಬಯಸಿದೆ ಅನ್ನೋ ಕಾರಣಕ್ಕಾಗಿ ಹಿಂಗಾಗಿದೆ ಅಂತ ಇದೆಯಲ್ಲ, ಇದು ಯಾವಾಗಲೂ ಒಂದು ತಲೆಯಲ್ಲಿರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರತಿ ಸಲ ಒಂದು ವೈಫಲ್ಯ ಬಂದಾಗಲೂ ತನ್ನ ಆ ಆಸೆಯಿಂದಲೇ ಆಗಿದೆ ಅಂತಲೇ ಅವನಿಗೆ ಗೊತ್ತಿರುತ್ತೆ. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಈ ವಿದ್ಯಾವಂತ ಅಪರಾಧಿಗಳು ಏನು ಮಾಡ್ತಾರೆ ಅಂದರೆ, ಅವರೇ ಅವರ ಒಳಗಡೆ ಎದ್ದ ಆ ವಿವೇಕವನ್ನು ಬಡಿದು ಕೂರಿಸ್ತಾರೆ. ಅವರೇ ಅವ್ರ ತರ್ಕ ಕೊಟ್ಕೋತಾರೆ, ಅದಕ್ಕೆ ಅವರೇ ಲಾಜಿಕ್ ಕೊಟ್ಕೋತಾರೆ. ಇದೇ ಸರಿ ಅಂತ, ಅದಲ್ಲ ಇದೇ ಸರಿ ಅಂತ. ಅವರನ್ನು ಮಾತನಾಡಿಸಿದ್ರೆ ಅವ್ರು ಇದು ಯಾಕೆ ಸರಿ ಅನ್ನೋದಕ್ಕೆ 100 ಕಾರಣ ಕೊಡ್ತಾರೆ. ಹೌದು, ಸರಿ ಅಲ್ಲ ಅಂತ ಹೇಳುವವನನ್ನ ತಲೆ ಮೇಲೆ ಹೊಡೆದ ಹಾಗೆ ಅವ್ರ ಕಾರಣಗಳನ್ನು ಕೊಡ್ತಾರೆ. ಮನುಷ್ಯ ಅಂದ್ರೇನು, ಆಸೆಗಳು ಅಂದ್ರೆ ಏನು, ಆಸೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ, ಮನುಷ್ಯ ಸಹಜವಾದ ಭಾವನೆ, ಅದನ್ನು ಹತ್ತಿಕ್ಕಬಾರ್ದು. ಸರಿಯಾದ ಇದಕ್ಕೆ ಬಂದ್ರೆ ಮನುಷ್ಯ ಸಹಜವಾದ ಭಾವನೆ, ಅದಕ್ಕೆ ಯಾಕೆ ಹತ್ತಿಕ್ಬೇಕು, ಅದಕ್ಕೆ ಯಾಕೆ ನಿಯಮಗಳು, ನನಗೆ ಶಕ್ತಿ ಇದೆ ನಾನು ಪಡ್ಕೊಳ್ತೀನಿ, ಅದ್ಯಾಕೆ ನೀನೇ ಕೂರಬೇಕು ಅಂತ ಏನು ಬೇಕಿದ್ರು ಕಾರಣಗಳನ್ನು ಕೊಡ್ತಾರೆ ಅವರು. ಇದು ಈ ಬುದ್ಧಿವಂತರು ಮತ್ತು ಮೇಧಾವಿಗಳು ಮತ್ತು ವಿದ್ಯಾವಂತರು ಅಪರಾಧಕ್ಕೆ ಇಳಿದು ಬಿಟ್ರೆ ಇರೋ ಸಮಸ್ಯೆ ಅದು. ಇವನಲ್ಲಿ ಇದ್ದಿದ್ದು ಅದೇನೆ ಅಂತ. ಅದಕ್ಕೆ ಅವನ ಅಭಿಪ್ರಾಯ, ಅವನು ಹೇಳ್ದ ಅನ್ನುವ ಒಂದು ಶ್ಲೋಕ ಪ್ರಸಿದ್ಧವಾಗಿದೆ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ ಅಂತ. ನನಗೆ ಸರಿ ಯಾವುದು ಅಂತ ಗೊತ್ತಿದೆ, ಆದರೆ ನಾನು ಅದನ್ನು ಮಾಡೋದಿಲ್ಲ. ನನಗೆ ತಪ್ಪು ಯಾವುದು ಅಂತ ಗೊತ್ತಿದೆ, ನಾನು ಅದನ್ನು ಬಿಡೋದಿಲ್ಲ ಅಂತ. ಓಕೆ, ಈ ಸ್ಪಷ್ಟತೆ ಇದೆಯಲ್ಲ, ಇಂಥ ಕ್ಲಾರಿಟಿ. ಹೌದು ಹೌದು ಹೌದು. ಹಾಗಾಗಿ ನಾನು ಹೇಳಿದ್ದೇನೆಂದರೆ, ಅವನ ಒಳಗೆ ಒಂದ್ಸಲ ಯಾವಾಗಲೂ ವಿವೇಕ ಮೇಲೆದ್ದು, ಛೇ ನನ್ನಿಂದಾಗಿ ಇಷ್ಟೆಲ್ಲ ಆಗೋಯ್ತಲ್ಲ, ಮಾಡಬಾರ್ದಾಗಿತ್ತಲ್ಲ ಅಂತ ಅನ್ನಿಸೋದಕ್ಕೆ ಅವನೇ ಬಿಟ್ಕೊಳ್ಳೋದಿಲ್ಲ. ಇದೇನೆ ಈ ಯುಧಿಷ್ಠಿರ ಮತ್ತು ಅರ್ಜುನ ಇದಾರಲ್ಲ, ಯುದ್ಧದ ಹೊತ್ತಿನಲ್ಲಿ ಸಾಕಷ್ಟು ಸಲ ಈ ಮಾತಾಡ್ಕೋತಾರೆ ಅವರು. ನಮ್ಮ ರಾಜ್ಯದ ಬಯಕೆಯಿಂದ ಸಾಯ್ತಾ ಇದ್ದಾರೆ, ನಾವು ರಾಜರಾಗಬೇಕು ಅನ್ನೋದಕ್ಕೆ ಇಷ್ಟು ನಾಶ ಆಗ್ತಾ ಇದೆ ಅನ್ನೋ ಮಾತನ್ನು ಆಡ್ಕೊಳ್ತಲೇ ಇರ್ತಾರೆ ಅವರು ಯುದ್ಧ ಮಾಡ್ತಾ ಇದ್ದಾಗಲೂ. ಇವರು ಅಂಥ ಭಾವನೆಗಳು ಹುಟ್ಟಿದರೆ ಹುಟ್ಟಡಗಿಸ್ತಾರೆ ಒಳಗಡೆ. ಒಟ್ಟಾರೆಯಾಗಿ ದುರ್ಯೋಧನನ ಒಂದು
ವ್ಯಕ್ತಿತ್ವ ಅಂತ ಬಂದಾಗ ಆತನ ಹುಟ್ಟಿನಿಂದ ಆತನ ಸಾವಿನವರೆಗೆ ಆತನಿಂದ ನಾವು ತೆಗೆದುಕೊಳ್ಳಬಹುದಾದಂಥ ಒಂದಷ್ಟು ಅಂಶಗಳು ಯಾವುದು, ಆತನಿಂದ ನಾವು ದೂರ ಇರಬೇಕಾದಂಥ ಒಂದಷ್ಟು ಅಂಶಗಳು ಯಾವುದು? ತೆಗೆದುಕೊಳ್ಳಬೇಕಾದ ಅಂಶಗಳಲ್ಲಿ ಮೊಟ್ಟ ಮೊದಲನೆಯದ್ದು ಅಂತ ಅಂದರೆ ಆಳುವವರಿಗೆ ಅಂತ ಅಂದಾಗ, ಆಳುವವರಿಗೆ ಅಂದರೆ ಇದು ರಾಜಕಾರಣಿಗಳಿಗೆ ಅಂತ ಅಲ್ಲ. ಈಗ ನಮ್ಮಲ್ಲಿ ಹೆಚ್ಚಾಗಿ ಪ್ರತಿಯೊಬ್ಬನೂ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನು ಒಂದು ಯಾವುದೋ ಒಂದು ಗುಂಪಿಗೆ ಮುಖ್ಯಸ್ಥನಾಗಿರ್ಬೋದು, ಯಾವುದೋ ಒಂದು ಕೆಲಸನ ಅವನು ಮುನ್ನಡೆಸ್ತಾ ಇರ್ಬೋದು. ಅಲ್ಲಿಂದ ಆರಂಭ ಮಾಡಿ ಅವರು ಗಮನಿಸಬೇಕಾದದ್ದೇನು ಅಂದರೆ ಅವನ ರಾಜತಾಂತ್ರಿಕತೆ ಅಂತ ಇದೆಯಲ್ಲ, ಅದನ್ನು ನೋಡಿ ಕಲೀಲೇಬೇಕು. ದುರ್ಯೋಧನನಿಂದ ಕಲೀಲೇಬೇಕು. ಆದರೆ ಅಲ್ಲೇ ಕಲಿಯಬಾರದ್ದು ಒಂದು ಪಾಠ ಇದೆ. ಈಗ ಜನ ತನ್ನ ಕಡೆಗಿರುವಂತೆ ನೋಡ್ಕೋಬೇಕು. ಅದು ಇವತ್ತಂತೂ ಪ್ರಜಾಪ್ರಭುತ್ವದಲ್ಲೆಲ್ಲ ಭಾಳ ಮುಖ್ಯವಾಗಿಬಿಟ್ಟಿದೆ. ಜನ ತನ್ನ ಕಡೆಗಿರುವಂತೆ ನೋಡ್ಕೊಳ್ಬೇಕು ಅಂತ. ಆದರೆ ನೋಡಿಕೊಳ್ಳುವಾಗ ಅವರನ್ನು ಒಂದು ಧ್ಯೇಯಕ್ಕೆ ಬದ್ಧನಾಗಿಸಿಕೊಳ್ಳದೇ ಇದ್ದರೆ ನಾಯಕನಾದವ ಅವರು ಕೈ ಕೊಡ್ತಾರೆ. ಈಗ ಏನಾಗುತ್ತೆ, ಇವತ್ತು ಮುಖ್ಯಮಂತ್ರಿಯೋ ಪ್ರಧಾನಮಂತ್ರಿಯೋ ಇನ್ನೊಂದು ಆಗೋದಕ್ಕೆ ಏನೋ ಒಂದು ಮಾಡಿ, ಏನೋ ರೆಸಾರ್ಟ್ ರಾಜಕಾರಣವೋ ಇನ್ನೊಂದು ಮಾಡಿ ಸಂಖ್ಯೆ ತೋರಿಸ್ಬಿಡೋದು, MLAಗಳೆಲ್ಲ ಬೆಂಬಲಕ್ಕಿದ್ದಾರೆ ಅಂತ. ಆದರೆ ಅವರೇನೆ ಸ್ವಲ್ಪ ದಿನಕ್ಕೆ ಭಿನ್ನಮತ ಹಾಡೋಕ್ಕೆ ಶುರು ಮಾಡ್ತಾರಲ್ಲ, ಅವರನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ವಲ್ಲ. ಯಾಕೆ ಅಂದರೆ ಯಾವುದೇ ಇವನ ನಾಯಕತ್ವವನ್ನು ಒಪ್ಪಿಯೋ ಇವನ ಬದುಕಿನ ಧ್ಯೇಯವನ್ನು ಒಪ್ಪಿಯೋ ಬಂದಿಲ್ಲ ಅವರು. ಇವನೇ ಅವರನ್ನು ಆಮಿಷ ಒಡ್ಡಿ ತಂದಿದ್ದಾನೆ. ಆಮಿಷ ಇದಕ್ಕಿಂತ ಚೆನ್ನಾಗಿರೋದು ಸಿಕ್ಕಿದ್ರೆ ಅಲ್ವಾ? ಇಲ್ಲಿ ದುರ್ಯೋಧನಲ್ಲಿ ಕಾಣಿಸ್ತಾ ಇರೋದು ಅದು. ಜನಗಳನ್ನು ತನ್ನ ಜೊತೆಗೆ ಸೇರಿಸ್ಕೊಳ್ತಾನೆ ಅನ್ನೋದು ಕಲಿಬೇಕಾಗಿದ್ದೆ. 11 ಅಕ್ಷೌಹಿಣಿ ಅನ್ನೋದೇ ಅದಕ್ಕೊಂದು ಉದಾಹರಣೆ. ಅದು ದೊಡ್ಡ ಸಂಖ್ಯೆಯನ್ನು ತನ್ನ ಜೊತೆಗೆ ಇಟ್ಕೊಂಡಿದ್ದಾನೆ ಅಂತ. ಆದರೆ ಆ ಜನಗಳು ಯಾರು ಇವನ ಉದ್ದೇಶಕ್ಕೆ ಬದ್ಧರಲ್ಲ ಅಂತ ಇದೆಯಲ್ಲ, ಇವನ ನೀತಿ ನಿಲುವಿಗೆ ಬದ್ಧರಲ್ಲ ಅಂತಿದೆಯಲ್ಲ, ಹಾಗೆ ಇಟ್ಕೊಳ್ಳೋದು ಅನ್ನೋದು ಅದರಿಂದ ನಮಗೆ ನಾಳೆ ಅಂತಿಮ ಪ್ರಯೋಜನ ಇಲ್ಲ. ಸ್ವಲ್ಪ ಕಾಲ ನಡಿಬೋದು. ಈಗ ಮೊದಲು ಆರಂಭದ ದಿನಗಳಲ್ಲಿ ಈ ಕಡೆ 7 ಅಕ್ಷೌಹಿಣಿ, ಆ ಕಡೆ 11 ಅಕ್ಷೌಹಿಣಿ ಅಂದರೆ ಹತ್ರ 2ರಷ್ಟು ಜನ ಅಲ್ಲಿ ಕಾಣಿಸ್ತಾರೆ ಅಂತ ಅಂದಾಗ ಏನು ಅನ್ಸುತ್ತೆ ಅಂದರೆ ಇವ್ರು ಬದುಕೋಕುಂಟಾ ಅಂತ ಅನ್ಸುತ್ತೆ. ಹೌದು, ಯಾಕೆ ಬೇಕಿತ್ತು ಇವರಿಗೆ ಅಂತ ಅನ್ಸುತ್ತೆ. ಹೋಗ್ತಾ 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 ಏನಾಯಿತು, ಅಂತಿಮ ಪರಿಣಾಮ ಏನಾಯಿತು ಅಂದರೆ ಹಾಗೆ ಕರ್ಕೊಂಬಂದವ್ರು ನಿನಗೆ ಉಪಯೋಗ ಆಗಲ್ಲ ಅನ್ನೋದನ್ನು ಅದೇ ಪಾಠ ಹೇಳ್ತು. ಹಾಗಾಗಿ ಒಂದು ಸಜ್ಜನಿಕೆಗೆ, ಸತ್ಕಾರ್ಯಕ್ಕೆ, ಆಕಾಂಕ್ಷೆಗೆ ಜನರನ್ನು ಜೋಡಿಸ್ಕೊಳ್ಳೋದು ಅಂತ ಒಂದು ಬಂದಿದ್ದರೆ ದುರ್ಯೋಧನ ಗೆಲ್ತಾ ಇದ್ದ. ಆದರೆ ಕಲಿಬೇಕಾದ್ದು ಅಂತ ಏನು ಹೇಳೋದು ಅಂದರೆ ಜನ ತನ್ನ ಜೊತೆಗಿರುವಂತೆ ಮಾಡಿಕೊಳ್ಳುವ ಗುಣ ಅವನಲ್ಲಿ ಕಲೀಲೇಬೇಕಾದ್ದು. ಎರಡನೆಯದ್ದು, ಒಂದು ಉದ್ದೇಶಕ್ಕೆ ಕೊನೆಯವರೆಗೆ ಕೊಟ್ಟುಕೊಳ್ಳೋದು ಅಂತಿದೆಯಲ್ಲ, ಅದನ್ನು ದುರ್ಯೋಧನನಲ್ಲಿ ಕಲಿಬೇಕು. ತಪ್ಪೆ ಅವರ ಪಾಲಿನದ್ದನ್ನು ಬಯಸಿದ್ದು ತಪ್ಪೆ, ಪಾಂಡವರ ಪಾಲಿನದ್ದನ್ನು ಕೊನೆ ಕ್ಷಣದವರೆಗೂ ಅವನು ಬಿಡೋದಕ್ಕಂತೂ ಸಿದ್ಧ ಇಲ್ಲ. ಹೇಗಾದರೂ ಪಡ್ಕೋತೀನಿ ಅಂತ, ಜೂಜಾಡಿ ಆದರೂ ಪಡ್ಕೋತೀನಿ, ಯುದ್ಧ ಮಾಡಿ ಆದರೂ ಪಡ್ಕೋತೀನಿ, ಅವ್ರ ಕಡೆಯವ್ರನ್ನೇ ನಮ್ಮ ಕಡೆಗೆ ತಂದ್ಕೊಂಡಾರು ಪಡ್ಕೋತೀನಿ. ಈಗ ಕೃಷ್ಣನ ಹತ್ರ ಹೋಗಿ ಸೈನ್ಯ ನಿಮ್ಮ ಬೆಂಬಲ ಬೇಕು ಅಂತ ಕೇಳುವವನು, ಶಲ್ಯನನ್ನು ತನ್ನ ಕಡೆಗೆ ಎಳ್ಕೊಳ್ಳೋನು, ಭೀಷ್ಮನನ್ನು ಎಳ್ಕೊಳ್ಳೋನು, ದ್ರೋಣರನ್ನು ಎಳ್ಕೊಳ್ಳೋನು. ಹೌದು, ಇಲ್ಲಿ ಅಂದರೆ ಅದಿದೆಯಲ್ಲ, ತಾನು ಅಂದುಕೊಂಡಿದ್ದನ್ನು ಅದು ಈಡೇರುವವರೆಗೂ ನಾನು ವಿಶ್ರಮಿಸಲಾರೆ ಅನ್ನೋ ಅಂಶ ಇದೆಯಲ್ಲ, ಇದು ದುರ್ಯೋಧನನ ಹತ್ರ ಕಲಿಬೇಕು. ಆದರೆ ಆ ಈಡೇರಿಸಿಕೊಳ್ಳಬೇಕಾದ ಆಸೆ ಸರಿಯಾದದ್ದಾಗಿರಬೇಕು ಅನ್ನೋ ವಿಷಯ ಇದೆಯಲ್ಲ, ಅಲ್ಲಿ ದುರ್ಯೋಧನನಿಂದ ಕಲಿಯಬಾರದ ಅಂಶ ಇದೆ. ಯಾವುದಕ್ಕಾಗಿ ಇಷ್ಟು ಪರಿಶ್ರಮ ಪಡ್ತಾ ಇದ್ದೆ ಅಂತ, ಒಂದು ಧ್ಯೇಯಕ್ಕಾಗಿಯಾ? ಅದೇನು ಲೋಕಹಿತದ ಧ್ಯೇಯವ, ರಾಷ್ಟ್ರಹಿತದ ಧ್ಯೇಯವ, ಸಮೂಹವನ್ನು ಉನ್ನತಿಗೇರಿಸುವ ಧ್ಯೇಯವ? ಹಾಗೇ ಇರೋದನ್ನು ಕೊನೆಯವರೆಗೂ ಹೋರಾಡು ನೀನು. ಅದಲ್ಲದಕ್ಕೆ ಅಂತ ಅಂದರೆ ನೀನು ಹೋರಾಡಬೇಡ, ನೀನು ಬೀಳ್ತಿ. ನೀನು ಎಂಥ ಶಕ್ತಿಶಾಲಿಯಾದರೂ, ನೀನು ಎಷ್ಟು ಆ ಗುರಿಗೆ ಬದ್ಧನಾಗಿದ್ದರೂ ನೀನು ಸೋಲ್ತಿ ಅನ್ನೋ ಎರಡೂ ಅಂಶ ದುರ್ಯೋಧನನ ಆ ಅಂಶದಲ್ಲೇ ಅದರಲ್ಲೇ ಕಾಣಸಿಗತ್ತೆ. ಮೂರನೆಯದ್ದು, ಮಹತ್ವಾಕಾಂಕ್ಷೆ ಮತ್ತು ಅಸೂಯೆ ಅಂತ ಎರಡು ಒಟ್ಟಿಗೆ ಬರುತ್ತೆ. ಮಹತ್ವಾಕಾಂಕ್ಷೆ ಅಂತ ಅಂದಾಗ ಮೊದಲ ದಿನದಿಂದ, ಅಂದರೆ ಡೇ 1 ಅಂತ ಹೇಳ್ತೀವಲ್ಲ, ಮೊದಲ ದಿನದಿಂದ ಮಹತ್ವಾಕಾಂಕ್ಷೆ ಇದೆ ಅವನಿಗೆ. ಈ ಯುಧಿಷ್ಠಿರನಿಗೋ ಪಾಂಡವರಿಗೋ ರಾಜರಾಗಬೇಕು, ತಾವು ಆಳಬೇಕು ಅಂತ ಅನ್ನಿಸಿದ್ದು ಯಾವಾಗ ಅಂತ ಗೊತ್ತಿಲ್ಲ. ಅವರಿಗೆ ಅವರದ್ದನ್ನು ಪಾಲು ಮಾಡಿ ಕೊಡುವವರೆಗೂ ಅವರೇನು ತಲೆ ಕೆಡಿಸ್ಕೊಂಡಿಲ್ಲ.
ಅಂದರೆ ಅವರು ಮೊದಲು ಗುರುಕುಲದಲ್ಲಿ ಓದುವಾಗ ತಾವು ರಾಜರಾಗಬೇಕು ಅಂತ ಅಂದ್ಕೊಂಡಿಲ್ಲ, ವಿದ್ಯೆ ಚೆನ್ನಾಗಿ ಕಲಿಬೇಕು ಅಂತಷ್ಟೇ ಅವರಿಗಿದ್ದಿದ್ದು, ರಾಜರಾಗಬೇಕು ಅಂತ ಅಂದ್ಕೊಂಡಿಲ್ಲ. ಆಮೇಲೆ ಅರಗಿನ ಇದಾಗಿ ದ್ರೌಪದಿ ಸ್ವಯಂವರ ಆಗುವಾಗಲೂ ಇವರು ಕರೆದು ಪಾಲು ಕೊಟ್ಟರು ಬಿಟ್ಟರೆ ನಮ್ಮ ರಾಜ್ಯ ಹಕ್ಕು ಸ್ಥಾಪಿಸಬೇಕು ಅಂತ ಅವರು ಹೊರಟಿಲ್ಲ. ಅವರ ರಾಜ್ಯ ಆದ ಮೇಲೆ ಕಿತ್ತುಕೊಂಡ್ರಲ್ಲ, ಆಗ ಅವರಿಗೆ ಆರಂಭ ಆಗಿದ್ದು ವನವಾಸದಲ್ಲಿದ್ದಾಗ ನಾವು ಮತ್ತೆ ರಾಜರಾಗಬೇಕು ಅಂತ ಅವ್ರಿಗೆ ಬಂದಿದ್ದು. ಇವನಿಗೆ ಹಾಗಲ್ಲ, ಯಾವತ್ತೋ ಮಹತ್ವಾಕಾಂಕ್ಷೆ, ಬಾಲ್ಯದಲ್ಲೇ ಮಹತ್ವಾಕಾಂಕ್ಷೆ ಅಂತ. ನಾನು ಈ ಸಿಂಹಾಸನವನ್ನು ಏರಿಯೇ ಸಿದ್ಧ ಅಂತ ಹೀಗೆ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಅದನ್ನು ಪಡೆದುಕೊಳ್ತೀನಿ, ಎಷ್ಟು ಕಾಲ ಆದರೂ ಆಗಲಿ, ಏನು ಬೇಕಿದ್ರೂ ಆಗಲಿ ಅಂತ ಹೋಗೋದಿದೆಯಲ್ಲ, ಇದನ್ನು ಅವನೆಲ್ಲ ಕಲಿಬೇಕು. ಆದರೆ ಆ ಮಹತ್ವಾಕಾಂಕ್ಷೆ ಅಸೂಯೆಯಿಂದ ಕೂಡಿದರೆ ಏನಾಗತ್ತೆ ಅನ್ನೋದು ಅವನಿಂದ ಕಲಿಯಬಾರದ ವಿಷಯ. ಯಾಕೆಂದರೆ ಅಷ್ಟೂ ಕಡೆಯಲ್ಲಿ ನಾನು ಬೆಳಿತೀನಿ ಅಂತ ಅಂದ್ಕೊಂಡಿದ್ರೆ, ನಾನು ಚಕ್ರವರ್ತಿ ಆಗ್ತೀನಿ ಅಂತ ಅವನು ಅಂದ್ಕೊಂಡಿದ್ರೆ ಯಾರು ಆಕ್ಷೇಪ ಮಾಡುವಂತಿರಲಿಲ್ಲ. ಹೌದು, ಅವನು ಯುದ್ಧಗಳನ್ನು ಮಾಡ್ಬೋದಾಗಿತ್ತು, ಜಗತ್ತನ್ನು ಗೆಲ್ಬೋದಾಗಿತ್ತು, ಅವನು ಅಶ್ವಮೇಧ ಮಾಡಿ ಗೆಲ್ಬೋದಾಗಿತ್ತು, ರಾಜಸೂಯ ಮಾಡಿ ಗೆಲ್ಬೋದಾಗಿತ್ತು, ಹಾಗೇ ದಿಗ್ವಿಜಯ ಮಾಡ್ಬೋದಾಗಿತ್ತು. ಈಗ ಪಾಂಡು ಮಾಡಿದ್ದ ದಿಗ್ವಿಜಯ, ಅಲ್ಲೇನು ಯಾಗ ಯಜ್ಞ ಇಲ್ಲ, ದಿಗ್ವಿಜಯ ಮಾಡ್ಕೊಂಡು ಬಂದ ಅವನು ಹೋಗಿ. ಹಾಗೆ ದುರ್ಯೋಧನ ಮಾಡ್ಕೋಬೋದಾಗಿತ್ತು. ಇನ್ನು ಬೇರೆ ಬೇರೆ ಕಾರಣಗಳಿಂದ ತನ್ನ ಸಂಪತ್ತನ್ನು ವೃದ್ಧಿಪಡಿಸ್ಕೊಳ್ಬೋದಾಗಿತ್ತು. ಜಗತ್ತಿನಲ್ಲಿ ತಾನು ಮೊದಲಿಗ ಅಂತ ಗುರುಸೋದಕ್ಕೆ ಬೇಕಾದಷ್ಟನ್ನು ಅವನು ಮಾಡಿಕೊಳ್ಳಬಹುದಾಗಿತ್ತು, ಅವಕಾಶಗಳಿತ್ತು. ಆದರೆ ಅದನ್ನು ಅವನು ಹಾಳು ಮಾಡಿದ್ದು ಯಾವುದು ಅಂದರೆ ಅದ್ರ ಜೊತೆಗಿದ್ದ ಅಸೂಯೆ ಅಂತ. ನಾನು ಬೆಳಿಬೇಕು ಅನ್ನೋದಕ್ಕಿಂತಲೂ ಅವನು ಬೆಳೆಯದೇ ಇದ್ದ ಹಾಗೆ ಮಾಡಬೇಕು ಅಂತ ಒಂದು ಬಂದುಬಿಡ್ತಲ್ಲ, ಮಹತ್ವಾಕಾಂಕ್ಷೆಯ ಜೊತೆಗೆ ಸೇರಿಕೊಂಡ ಇದು ದುರ್ಯೋಧನನ್ನು ಹಾಳು ಮಾಡ್ತಲ್ಲ, ಇದು ಕಲಿಬಾರದು ಅಂತ. ಅಂದರೆ ಮಹತ್ವಾಕಾಂಕ್ಷೆ ಪಡಬೇಕು ನಾವು, ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು, ಇನ್ಯಾರನ್ನೋ ತುಳಿದು ಅಲ್ಲ, ಇನ್ಯಾರದ್ದೋ ಅವಕಾಶವನ್ನು ಕಿತ್ತುಕೊಂಡಲ್ಲ ಅನ್ನೋ ಅಂಶ ಇದೆಯಲ್ಲ, ಅದು ದುರ್ಯೋಧನನಿಂದ ಕಲಿಯಬಾರದು.